ಭಾರತ ದೇಶಕ್ಕೆ ನಿನ್ನೆ ಕರಾಳ ದಿನ ಅಂತ ಹೇಳಿದರೆ ತಪ್ಪಾಗಲಾರದು. ಕಾಶ್ಮೀರದ ಪಹಲ್ಗಾಮ್ ನಗರದಲ್ಲಿ ನಡೆದ ಒಂದು ಈ ಭಯೋತ್ಪಾದಕ ಕೃತ್ಯವನ್ನು ಖಂಡಿಸಿ ಹೋಗುವಾಗ ಎಷ್ಟು ಖುಷಿ ಇರುತ್ತೆ, ಬರುವಾಗ್ಲೂ ಕೂಡ ನಾವು ಕುಟುಂಬ ಸಮೇತ ಅಷ್ಟೇ ಖುಷಿಯಿಂದ ಬರಬೇಕು ಅಂತ ಹೇಳ್ಕೊಂಡು ನಾವು ಮನೆಯಿಂದ ಹೊರಡಿರ್ತೀವಿ. जो शहीद हुए हैं उनको जब तक इंसाफ नहीं मिलता तब तक भी हम लोग इसी तरह प्रोटेस्ट करते रहेंगे. ಸಂತ್ರಸ್ತರೊಂದಿಗೆ ನಾವಿದ್ದೇವೆ, ಸೌಹಾರ್ದತೆ ಉಳಿಯಲಿ, ಸೌಹಾರ್ದತೆ ಉಳಿಯಲಿ, ಕೋಮುವಾದ ಅಳಿಯಲಿ, ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ, ನಮ್ಮಲ್ಲಿಲ್ಲ ಕ್ರೈಸ್ತ ರಕ್ತ, ನಮ್ಮಲ್ಲಿಲ್ಲ ಬೌದ್ಧ ರಕ್ತ, ನಮ್ಮಲ್ಲಿರುವುದು ಒಂದೇ ರಕ್ತ, ಅದುವೇ ಮಾನವ ಕೆಂಪು ರಕ್ತ, ಅದುವೇ ಮಾನವ ಕೆಂಪು ರಕ್ತ, ಅದುವೇ ಮಾನವ ಕೆಂಪು ರಕ್ತ. ಸಂತ್ರಸ್ತರೊಂದಿಗೆ ನಾವಿದ್ದೇವೆ, ಹತ್ಯೆಗೆ ಕೀಡಾದವರೊಂದಿಗೆ ನೊಂದವರಿಗೆ ನ್ಯಾಯ ಸಿಗಲೇಬೇಕು. ದ್ವೇಷವನ್ನು ದ್ವೇಷಿಸುತ್ತೇವೆ, ದ್ವೇಷವನ್ನು ದ್ವೇಷಿಸುತ್ತೇವೆ. ಪಹಲ್ಗಾಮ ಹತ್ಯೆಯನ್ನು ಖಂಡಿಸುತ್ತೇವೆ. ಪಹಲ್ಗಾಮ್ ಹತ್ಯೆಯನ್ನು ವಿರೋಧಿಸುತ್ತೇವೆ. ನೊಂದ ಕುಟುಂಬದೊಂದಿಗೆ ನಾವಿದ್ದೇವೆ. ಯಾವುದೇ ಧರ್ಮದ ಭಯೋತ್ಪಾದನೆಯನ್ನು ಒಪ್ಪೋದಿಲ್ಲ. ಯಾವುದೇ ಧರ್ಮದ ಭಯೋತ್ಪಾದನೆಯನ್ನು ಒಪ್ಪೋದಿಲ್ಲ. ಕೋಮುವಾದ ಅಳಿಯಲಿ. 2 ನಿಮಿಷಗಳ मौनाचरण कर गो, बात करना, लाइट ऑन कर गो. गडकरी वोट पोस्टर में गडकरी इंसानियत जिंदाबाद, कौमी एकता जिंदाबाद, कौमी एकता जिंदाबाद, दहशतगर्दी मुर्दाबाद. ಇವತ್ತು ಹೆಲ್ಪಿಂಗ್ ಹ್ಯಾಂಡ್ ಸಂಘಟನೆ ವತಿಯಿಂದ ಇವತ್ತು ಪಹಲ್ಗಾಮ್ನಲ್ಲಿ ನಡೆದಂತ ಜಮ್ಮು ಕಾಶ್ಮೀರದ ಒಂದು ಪಹಲ್ಗಾಮ್ನಲ್ಲಿ ನಡೆದಂತ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ಒಂದು ಮೇಣದ ಬತ್ತಿ ಹಚ್ಚುವ ಮುಖಾಂತರ ಈ ಒಂದು ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದೇವೆ. ಅಲ್ಲಿ ತೀರ್ಕೊಂಡಂತ ಎಲ್ಲರಿಗೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ದೇವೆ. ಕಾರಣ ಇವತ್ತು ದೇಶದಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದನೆ ಹತ್ತಿಕ್ಕಿದ್ದೀವಿ ಅಂತ ಹೇಳುವಂತ ಸರ್ಕಾರಕ್ಕೆ ಇವತ್ತು ಪ್ರಶ್ನೆ ಮಾಡುವಂತ ಕಾಲ ಬಂದಿದೆ. ಇವತ್ತು ಭಯೋತ್ಪಾದಕ ಚಟುವಟಿಕೆ ಆದಂತ ಸ್ಥಳ, ಆ ಸ್ಥಳದಲ್ಲಿ ಇವತ್ತು ಭದ್ರತೆಯಲ್ಲಿ ಲೋಪದೋಷಗಳನ್ನು ಕಂಡು ಬಂದಿದೆ. ನಮ್ಮ ಗುಪ್ತಚರ ಇಲಾಖೆ ಫೇಲ್ಯೂರ್ ಆಗಿದೆ. ಆ ಕಾರಣಕ್ಕಾಗಿ ಅಲ್ಲಿ ಮೃತಪಟ್ಟ ಸುಮಾರು 26-30 ಜನ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೆ ಸೂಕ್ತವಾದಂಥ ಪರಿಹಾರ ಸಿಗಬೇಕು. ಇವತ್ತು ಯಾರು ಈ ಕೃತ್ಯದಲ್ಲಿ ಭಯೋತ್ಪಾದಕರು ಪಾಲ್ಗೊಂಡಿದ್ದಾರೆ ಅವರು ಶತ್ರು ದೇಶದಲ್ಲಿದ್ದರೂ ಕೂಡ ಆ ದೇಶಕ್ಕೆ ನುಗ್ಗಿ ಹೊಡೆದು ಅವ್ರಿಗೆ ಸಾಯಿಸಬೇಕು ಅಂತ ಹೇಳಿ ನಾವು ಹಕ್ಕೊತ್ತಾಯ ಮಾಡ್ತೇವೆ. ಇವತ್ತು ಇದೇ ಒಂದು ನೆವ ಇಟ್ಟು ಕೆಲವೊಂದು ಕೋಮಾದಿಗಳು ಇವತ್ತು ಜಾತಿಯಲ್ಲಿ ವಿಷ ಬೀಜ ಬಿತ್ತು ಜನರ ಮಧ್ಯೆ ಸಂಘರ್ಷ ಏರ್ಪಡುವಂತ ಒಂದು ಕೆಲಸಕ್ಕೂ ಕೂಡ ಕೈ ಹಾಕುವಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರಿಂದ ಕೂಡ ಜಾತ್ಯತೀತ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸೌಹಾರ್ದತಾ ಪ್ರೇಮಿಗಳು ಜಾಗೃತರಾಗಬೇಕಾಗಿದೆ. ಇವತ್ತು ದೇಶ ಒಂದಾಗಬೇಕಾದ್ರೆ ದೇಶದ ಒಂದು ಎಲ್ಲ ಸಮುದಾಯದರು ಒಂದಾಗಿ ಈ ದೇಶಕ್ಕೆ ವಿಶ್ವಗುರು ಮಾಡಬೇಕಾದ್ರೆ ಎಲ್ಲ ಸಮುದಾಯದರು ಇವತ್ತು ಕೈ ಜೋಡಿಸಬೇಕಾಗಿದೆ. ಇಂಥ ಭಯೋತ್ಪಾದನಾ ಕೃತ್ಯ ಇವತ್ತು ಜಾತಿ ಕೇಳಿ ಹೊಡೆಯುವಂಥ ಕೃತ್ಯ ಕೇವಲ ಇವತ್ತು
ಪೆಲ್ಗಾವ್ನಲ್ಲಿ ನಡೆದಿಲ್ಲ. ಈ ಹಿಂದೆ ಒಬ್ಬ ಟ್ರೈನ್ನಲ್ಲಿ ಕೂಡ ಇಂಥ ಕೋಮಾದಿ ನನ್ನ ಮಗ ಜಾತಿ ಕೇಳಿ ಹೊಡೆದಿದ್ದನ್ನು ನಾವು ಕೇಳಿದ್ದೇವೆ. ಇಂಥ ಎಲ್ಲ ಕೃತ್ಯಗಳನ್ನು ಇವತ್ತು ನಾವು ಖಂಡಿಸ್ತೇವೆ. ಈ ಒಂದು ನನಗೆ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸ್ತೇನೆ. ನಮಸ್ಕಾರ. आज हम सब मिलकर जो बेगुनाह मजलूम पर जिसने भी वार किया है, उन्हें बिला वजह इनको मारा है, इस सब का हम खंडन करते हैं। आज इससे पहले भी कई हादसे इस मुल्क में हुए हैं जो नाम पूछकर, जो जात पूछकर मारा गया है। यही उस वक्त जो खामोशी इख्तियार किया गया था उसका ये नतीजा है। आज एक मीडिया वाले कह रहे थे कि नाम पूछकर मारा गया। जो भी टेररिज्म करता है वो किसी भी समाज या किसी जात का नहीं होता, वो बस टेररिस्ट होता है। तो हमारे जो फेलूर प्रधानमंत्री है, जो हर बार कहते हैं हम रक्षा कर रहे हैं और रक्षा करने के लिए हम कोई कदम पीछे नहीं लेंगे, आज नतीजा हमारे सामने है। तो हमारे प्रधानमंत्री आने वाले दिनों में हमारे बॉर्डरों की रक्षा करे और ऐसे जुल्मों से बचाए। मरने वालों को, जो लोग मारा गया, उन लोगों को मुआवजा दे। मारने वाले कोई भी कौम या कोई जात को संबंध नहीं होते, वो गद्दार होते हैं, वो टेररिस्ट होते हैं। तो हमारा ये कहना है कि ज़्यादा से ज़्यादा उन पर कार्रवाई करे। जिसने भी ये जुल्म किया है उनको पकड़कर सजा दे। तो मैं ये कहते हुए अपनी बात को ख़त्म करता हूँ। अस्सलाम वालेकुम। ಇಡೀ ವಿಶ್ವದಲ್ಲಿ ಭಾರತದ ತಲೆ ತಗ್ಗಿಸುವಂಥ ಒಂದು ಘಟನೆ ನಡೆದಿದೆ. ಇದರ ಹಿಂದೆ ಯಾರಿದ್ದಾರೆ ದೇಶದ್ರೋಹಿಗಳು, ಅದು ಯಾವುದೇ ದೇಶಕ್ಕೆ ಸಂಬಂಧಪಟ್ಟವರು ಇರಲಿ, ಅವರನ್ನು ಬಗ್ಗು ಬಡಿದು ಅವರಿಗೆ ಸರಿಯಾದ ಬುದ್ಧಿ ಕಲಿಸುವ ಜವಾಬ್ದಾರಿ ಇವತ್ತು ನಮ್ಮ ಎಲ್ಲ ಸರ್ಕಾರದ ಮೇಲೆ ಇದೆ. ಕೇಂದ್ರ ಸರ್ಕಾರದವರು ಪದೇ ಹೇಳ್ತಿದ್ರು, ನಾವು 370 ಆರ್ಟಿಕಲ್ ತೆಗೆದುಬಿಟ್ಟಿದ್ದೀವಿ, ಇವತ್ತು ಕಾಶ್ಮೀರದಲ್ಲಿ ಯಾರು ಬೇಕಾದ್ರೆ ಓಡಾಡ್ಬೋದು, ಅಲ್ಲಿ ಯಾವುದೇ ಒಂದು ಭಯೋತ್ಪಾದಕ ಕೃತ್ಯಗಳು ನಡೀತಾ ಇಲ್ಲ ಅಂತ. ಆದರೆ ವಿಫಲವಾಗಿದೆ. ಇವತ್ತು ನಮ್ಮ ಇಂಟೆಲಿಜೆನ್ಸ್ ಫೇಲ್ ಆಗಿದೆ. ಇವತ್ತು ನಮ್ಮ ವೈಫಲ್ಯ ಎದ್ದು ಕಾಣ್ತಾ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೋಬೇಕಾದ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಬೇಕಾಗಿದೆ. ಇವತ್ತು ಯಾರು ಇದನ್ನು ಕೋಮುವಾದಿ ಶಕ್ತಿಗಳು ಇವತ್ತೇನು ಹೆಸರು ಕೇಳಿ ಹೊಡೆದ್ರು ಅಂತ ಹೇಳ್ತಾ ಇದ್ದಾರೆ, ಅದೇ ನ್ಯೂಸಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಮುಸ್ಲಿಂ ಜನಾಂಗದ ಅಲ್ಲಿ ವಾಸಿಸುವಂಥ ಜನಾಂಗದವರು ಏನು ನಮ್ಮ ಶಿವಮೊಗ್ಗದ ಒಂದು ವ್ಯಕ್ತಿ ಹತ್ಯೆ ಆಗಿದೆ, ಅವರ ಕುಟುಂಬದವರಿಗೆ ಅವರಿಗೆ ರಕ್ಷಣೆ ಕೊಟ್ಟು ಅವರಿಗೆ ಅವರ ಒಂದು ಗುಡ್ಡದ ಮೇಲೆ ಇದ್ದಂಥ ತಾಯಿ ಮತ್ತು ಮಗನಿಗೆ ಕರ್ಕೊಂಡು ಬಂದು ಇಳಿಸಿ ಅವರ ರಕ್ಷಣೆ ಕೊಟ್ಟ ವ್ಯಕ್ತಿಗಳು ಸಹ ಅಲ್ಲಿನ ನಿವಾಸಿಗಳು, ಅಲ್ಲಿನ ಮುಸಲ್ಮಾನರಾಗಿದ್ದರು. ಇದಕ್ಕೆ ಜಾತಿ ಬಣ್ಣ ಕಟ್ಟಬಾರ್ದು. ಇದು ಮಾನವ ಒಂದು ಹತ್ಯೆ ಆದ್ರೂ ಒಂದು ಮಾನವ ಹತ್ಯೆ ಆದರೆ ಇಡೀ ಮಾನವತೆ ಹತ್ಯೆ ಆದಂಗೆ ಅಂತ ಹೇಳಿಬಿಟ್ಟು ನಮ್ಮ ಪ್ರವಾದಿ ಹೇಳಿದ್ದಾರೆ. ಮನುಷ್ಯನ ಹತ್ಯೆ ಆದರೆ ಇಡೀ ಮಾನವತೆ ಹತ್ಯೆ ಆದಂಗೆ ಅಂತೆ. ಆದ್ದರಿಂದ ನಾನು ಈ ಒಂದು ಕಥೆಯನ್ನು ಖಂಡಿಸುತ್ತಾ ಈ ಒಂದು ಬಗ್ಗೆ ಶಾಂತಿ ಸಿಗಲಿ ಅಂತ ಭಾರತೀಯರೇ, ಈ ದಿನ ದಾವಣಗೆರೆ ನಗರದಲ್ಲಿ ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ ಸಂಘಟನೆ ವತಿಯಿಂದ ನಿನ್ನೆ ಭಾರತದ ಕಾಶ್ಮೀರ ಕಣಿವೆಯಲ್ಲಿ ನಡೆದಂತಹ ಕರಾಳ ಕೃತ್ಯವನ್ನು ಖಂಡಿಸಿ ಏನಿವತ್ತು ಕ್ಯಾಂಡಲ್ ಮಾರ್ಚ್ ಮಾಡಲಿಕ್ಕೆ ದಾವಣಗೆರೆ ನಗರದ ಮದೀನಾ ಆಟೋ ಸ್ಟ್ಯಾಂಡ್ನಲ್ಲಿ ಅನೇಕ ಸಂಘಟನೆಗಳ ಮುಖಂಡರ ಮಹಿಳೆಯರ ನೇತೃತ್ವದಲ್ಲಿ ಈ ಒಂದು ಖಂಡನ ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ. ಈ ಸಭೆಯಲ್ಲಿ ಅನೇಕ ಜನ ಮುಖಂಡರು ನಿನ್ನೆ ನಡೆದಂತಹ ಕರಾಳ ಕೃತ್ಯಕ್ಕೆ ಖಂಡಿಸಿದ್ದಾರೆ. ಈ ಒಂದು ಕೃತ್ಯ ಇಡೀ ಭಾರತ ದೇಶ ತಲೆ ತಗ್ಗಿಸುವಂತಹ ಕೃತ್ಯ ಆಗಿದೆ. ಇದು ನಮ್ಮ ದೇಶದಲ್ಲಿ ನಡೆದಿದೆ. ನಮ್ಮ ದೇಶದ ನಾಗರಿಕರ ಹತ್ಯೆ ಆಗಿದೆ. ಅದು ಪಕ್ಕದ ಪಾಕಿಸ್ತಾನ ಉಗ್ರರ ಕೃತ್ಯ ಅಂತ ಹೇಳಿ ಈಗಾಗಲೇ ಶಂಕಿಸಲಾಗಿದೆ. ನಮ್ಮ ದೇಶದ ಶಕ್ತಿಯನ್ನು ನಮ್ಮ ಗೃಹ ಇಲಾಖೆ ಹಾಗೂ ಕೇಂದ್ರ ಸರ್ಕಾರ ತೋರಿಸಬೇಕು. ಇಂಥ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂತಹ ಏನು ಭಯೋತ್ಪಾದಕರಿದ್ದಾರೆ ಅವರನ್ನು ಮಟ್ಟ ಹಾಕುವುದರ ಮೂಲಕ ಈ ಹಿಂದೆ ನಡೆದಂತಹ
ಅನೇಕ ಏನು ಭಯೋತ್ಪಾದಕರನ್ನ ಮಟ್ಟ ಹಾಕಿದಂತಹ ದಿನಗಳಿದ್ದಾವೆ, ಅವು ಮತ್ತೆ ಮರುಕಳಿಸಬೇಕು. ಭಾರತ ದೇಶಕ್ಕೆ ನಿನ್ನೆ ಕರಾಳ ದಿನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಮಕ್ಕಳೊಂದಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಟ್ಟಂತಹ ಅಮಾಯಕರ ಕೊಲೆಯಾಗಿದೆ. ಒಂದು ಕೊಲೆ ನಡೆದಾಗ ಅದು ಇಡೀ ಮಾನವೀಯತೆಯನ್ನು ಕೊಂದ ಹಾಗೆ ಅಂತ ಹೇಳಿ ನಮ್ಮ ಇಸ್ಲಾಂ ಧರ್ಮ ಹೇಳ್ತದೆ. ಕೆಲವು ಮಾಧ್ಯಮಗಳು ಇದನ್ನು ಕೋಮುವಾದಕ್ಕೆ ಬಣ್ಣ ಹಚ್ಚುವ ರೀತಿ ಸೃಷ್ಟಿಸುವಂತಹ ಕೆಲವು ಪ್ರಚಾರಗಳನ್ನು ಕೂಡ ಮಾಡಲಿಕ್ಕೆ ಯತ್ನಿಸ್ತದೆ. ಅವರಲ್ಲಿ ನಾನು ಈ ವೇದಿಕೆಯ ಮೂಲಕ ಮನವಿಯನ್ನು ಮಾಡ್ತೇನೆ. ಸ್ವಾಮಿ, ಭಯೋತ್ಪಾದಕರು ಮುಸ್ಲಿಮರು ಅಲ್ಲ, ಹಿಂದೂಗಳು ಅಲ್ಲ, ಕ್ರೈಸ್ತರು ಅಲ್ಲ, ಅವರಿಗೆ ಧರ್ಮನೇ ಇಲ್ಲ. ಭಯೋತ್ಪಾದನೆ ಅವರ ಧರ್ಮ. ಅವರು ಮಾನವೀಯ ಧರ್ಮಕ್ಕೆ ಅಪಶಕುನ ಅಂತ ಹೇಳಿದರೆ ತಪ್ಪಾಗಲಾರದು. ಮಾನವೀಯ ಮೌಲ್ಯಗಳನ್ನು ಅವರು ಬದಿಗೊತ್ತಿ ಇಂತಹ ಕೃತ್ಯಗಳಿಗೆ ಕೈ ಹಾಕ್ತಾರೆ. ಇಂತಹ ಕೃತ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ಗೌರವಿಸುವ ಪ್ರತಿಯೊಬ್ಬ ಮನುಷ್ಯರು ಕೂಡ, ಪ್ರತಿಯೊಬ್ಬ ಭಾರತೀಯರು ಕೂಡ ಗೌರವಿಸಬೇಕಾದಂಥದ್ದು ನಮ್ಮದೇ ಆದಂತಹ ಕರ್ತವ್ಯ ಆಗಿದೆ. ಇಂತಹ ಒಂದು ಕರಾಳ ದಿನದ ಘಟನೆಯನ್ನು ಖಂಡಿಸಲಿಕ್ಕೆ ಏನು ಈ ಒಂದು ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ ಮದೀನಾ ಆಟೋ ನಿಲ್ದಾಣದಲ್ಲಿ ಈ ಹಮ್ಮಿಕೊಂಡಂತಹ ಒಂದು ಖಂಡನಾ ಸಭೆಯಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ದೇಶದ ಬಗ್ಗೆ ಅತಿ ಹೆಚ್ಚು ಪ್ರೀತಿ ಕಾಳಜಿಯನ್ನು ಹೊಂದಿರತಕ್ಕಂಥ ಭಾರತೀಯರು ಅಂತ ಅವರಿಗೆಲ್ಲರಿಗೂ ನಾನು ಗೌರವಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ಸ್ ರವರ ನೇತೃತ್ವದಲ್ಲಿ ಎಲ್ಲ ಸಮಾಜದ ಮುಖಂಡರುಗಳು, ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಸಾಮಾಜಿಕ ಕಳಕಳಿ ಹೊಂದಿರುವಂಥ ಮನುಷ್ಯರಲ್ಲಿ ಪ್ರೀತಿಸುವಂಥ ಎಲ್ಲ ಸಹೋದರ ಸಹೋದರಿಯರು ಇಂದು ಸೇರಿದ್ದಾರೆ. ಕಾರಣ ಇಷ್ಟೇ, ಕಾಶ್ಮೀರದ ಪಹಲ್ಗಾಮ್ ನಗರದಲ್ಲಿ ನಡೆದ ಒಂದು ಈ ಭಯೋತ್ಪಾದಕ ಕೃತ್ಯವನ್ನು ಖಂಡಿಸಿ ಈ ಒಂದು ಶಾಂತಿ ಸಭೆಯನ್ನು ನಡೆಸುತ್ತಿದ್ದೇವೆ. ಇಲ್ಲಿ ಯಾವುದೇ ಭಯೋತ್ಪಾದಕನು ಯಾವುದೇ ಜಾತಿ ಮತ್ತು ಧರ್ಮಕ್ಕೆ ಸೀಮಿತನಾಗಿರುವುದಿಲ್ಲ. ಉದಾಹರಣೆ ನಿಮ್ಮೆಲ್ಲರ ಮುಂದಿದೆ. ಆ ಒಂದು ಕೃತ್ಯದಲ್ಲಿ ಭಾಗಿಯಾಗುವಂತಹ ವ್ಯಕ್ತಿಗಳು ಅವರು ಭಯೋತ್ಪಾದಕರು. ಅಂಥ ಸಂದರ್ಭದಲ್ಲಿ ಒಬ್ಬ ಆದಿಲ್ ಎಂಬ ಯುವಕ ತನ್ನ ಒಂದು ಜೀವವನ್ನು ಲೆಕ್ಕಿಸದೆ ಅಲ್ಲಿರುವಂಥ ಪ್ರವಾಸಿಗರಿಗೆ ರಕ್ಷಣೆ ನೀಡಿ ಆ ಒಂದು ಆಯುಧಗಳನ್ನು ಕಸಿದುಕೊಳ್ಳುವ ಸಂದರ್ಭದಲ್ಲಿ ಹತ್ಯೆಗೀಡಾಗಿ ಅಮರನಾಗಿದ್ದಾನೆ. ಅದುವೇ ನಮ್ಮ ಇಸ್ಲಾಂ ಧರ್ಮ ನಮಗೆಲ್ಲರಿಗೂ ಕಲಿಸಿಕೊಟ್ಟಿದೆ. ನಾವು ಎಲ್ಲ ಜಾತಿಯವರನ್ನು, ಎಲ್ಲ ಧರ್ಮದವರನ್ನು ಪ್ರೀತಿಸಲು ಇಸ್ಲಾಂ ಕಲಿಸಿಕೊಡುತ್ತದೆ. ಯಾವುದೇ ಜಾತಿ ಭಯೋತ್ಪಾದಕರಿಗೆ ಒಪ್ಪುವುದಿಲ್ಲ, ನಾವು ಕೂಡ ಖಂಡಿಸುತ್ತೇವೆ. ಎಲ್ಲ ಇಲ್ಲಿ ಸೇರಿರುವಂತಹ ಎಲ್ಲ ಮನುಷ್ಯರು ಒಬ್ಬರು ಪ್ರೀತಿಸುತ್ತೇವೆ. ಈ ಒಂದು ಕೃತ್ಯದಲ್ಲಿ ಭಾಗಿಯಾದವರನ್ನ ನಮ್ಮ ಕೇಂದ್ರ ಸರ್ಕಾರವು ಅತಿ ಉಗ್ರವಾಗಿ ಶಿಕ್ಷೆ ನೀಡಬೇಕೆಂದು ಈ ಸಭೆಯ ಮುಖಾಂತರ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಗೊತ್ತಿದೆ, ನಿನ್ನೆ 3 ಗಂಟೆಗೆ ಯಾವ ತರ ಹೇಯ ಕೃತ್ಯವನ್ನು ನಡೆದಿದೆ ಅಂತ ಹೇಳಿ. ನೋಡಿ, ನಾವೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗ್ತೀವಿ ಅಂತ ಅಂದ್ರೆ ಆ ಖುಷಿ ನಮ್ಮಲ್ಲಿರುತ್ತೆ. ಹೋಗುವಾಗ ಎಷ್ಟು ಖುಷಿ ಇರುತ್ತೆ, ಬರುವಾಗ್ಲೂ ಕೂಡ ನಾವು ಕುಟುಂಬ ಸಮೇತ ಅಷ್ಟೇ ಖುಷಿಯಿಂದ ಬರಬೇಕು ಅಂತ ಹೇಳ್ಕೊಂಡು ನಾವು ಮನೆಯಿಂದ ಹೊರಡಿರ್ತೀವಿ. ಇವತ್ತೆಲ್ಲರೂ ಕೂಡ ಮನೆಗೆ ಬರಬೇಕಾಗಿರುವಂಥವರು ಜೀವಂತವಾಗಿ ಇವತ್ತು ಹೆಣವಾಗಿ ಬರ್ತಾ ಇದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಅದು ದೊಡ್ಡ ನೋವಿನ ಸಂಗತಿ. ಯಾಕಂತ ಅಂದ್ರೆ ಯಾವುದೇ ಧರ್ಮದ ಭಯೋತ್ಪಾದಕರು ಇರಲಿ, ಅವರಿಗೆ ನಿಜವಾಗ್ಲೂ ಕೂಡ ನಾವು ಧರ್ಮದ ಬಣ್ಣ ಕಟ್ತೀವಿ. ಅವ್ರು ಮುಸ್ಲಿಂ ಧರ್ಮದವರು, ಆ ಧರ್ಮದವರು ಅಂತೇಳಿ. ಧರ್ಮ ಯಾರು ಭಯೋತ್ಪಾದಕರು ಯಾರು ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಾನೆ, ಅವನು ಯಾವುದೇ ಧರ್ಮದವನು ಹೇಳಕ್ಕೆ ಅರ್ಹನಲ್ಲ. ಯಾಕಂತ ಅಂದ್ರೆ ಯಾವುದೇ ಧರ್ಮ, ನಾವು ನಂಬ್ಕೊಂಡಿರೋ ಧರ್ಮ ನಮಗೇನು ಹೇಳುತ್ತೆ ಅಂತ ಅಂದ್ರೆ, ಇನ್ನೊಬ್ರಿಗೆ ಹೊಡೆದಾಗ, ಇನ್ನೊಬ್ರಿಗೆ ಬಡ್ದಾಗ, ಇನ್ನೊಬ್ರಿಗೆ ಹಿಂಸೆ ಆದಾಗ ಆ ಹಿಂಸೆ ನಂದು ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಅದು ಧರ್ಮ. ಇನ್ನೊಬ್ಬರ ಹಸಿವಲ್ಲಿ ನನ್ನ ಹಸಿವನ್ನು ಕಾಣೋದು ಅದು ಧರ್ಮ. ಅದನ್ನು ಬಿಟ್ಟು ಇವತ್ತು ಆ ಧರ್ಮದ ಬಣ್ಣವನ್ನು ಕಟ್ತಾ ಇದ್ದಾರಲ್ಲ, ನಿಜವಾಗ್ಲೂ ಕೂಡ ಇವತ್ತು ನಾವು ಹೇಳಬೇಕಾಗಿರೋದೇನಂತಂದ್ರೆ, ಇದರಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೇನೆ ನಾವು ಹೇಳಬೇಕಾಗಿದೆ. ಯಾಕಂತಂದ್ರೆ ಅವ್ರು ನಿಜವಾಗ್ಲೂ ಕೂಡ ಯಾವಾಗ ಅಧಿಕಾರಕ್ಕೆ ಬಂದ್ರು ಅವಾಗಿಂದ ಹೇಳ್ತಾ ಇದ್ದಿದ್ದೇನಂತಂದ್ರೆ, ಇವಾಗ ನಾನು ಭಯೋತ್ಪಾದಕನನ್ನ ಅಟ್ಟ ಹಾಸಿದ್ದೀನಿ, ಅವ್ರು ಯಾವುದೇ ಕಾರಣಕ್ಕೂ ಏನು ಕೃತ್ಯ ನಡೆಯಂಗಿಲ್ಲ ಅಂತೇಳಿ. ಅದರಲ್ಲಿ ವಿಫಲರಾಗಿದೆ ಅಂತ ಅಂದ್ರೆ ಅದು ಕೇಂದ್ರ ಸರ್ಕಾರನೇ ಹೊಣೆ. ಇವತ್ತು ನೋಡಿ, ಯಾರು ಇಲ್ಲಿಂದ ಪ್ರವಾಸಿಗರು ಯಾರು ಹೋಗಿದ್ರಲ್ಲ ಅವರಿಗೆ ಗೈಡ್ ಮಾಡ್ತಾ ಇರುವಂತ ವ್ಯಕ್ತಿ, ಆ ಹುಡುಗ ಸೈಯದ್ ಅನ್ನೋನು ಆ ಭಯೋತ್ಪಾದಕರಿಗೆ ಹೇಳ್ತಾನೆ, ದಯವಿಟ್ಟು ಹೊಡಿಬೇಡ್ರಿ ಅಂತೇಳಿ. ಅಂಥವನಿಗೂ ಕೂಡ ಬಿಡಂಗಿಲ್ಲ. ನಿಜವಾಗ್ಲೂ ಕೂಡ ಅವ್ರು ಯಾವುದೇ ಧರ್ಮದವರು ಅಂತ ನಾವು ಹೇಳ್ಬಹುದಾ ಅವರಿಗೆ?
ಅದೇ ಕುದುರೆ ಸವಾರಿ ಒಬ್ಬ ಹುಡುಗ ಅವನು ಹೇಳ್ತಾನೆ ಬೇಡ ಹೊಡಿಬೇಡ್ರಿ ಅಂತಂದ್ರೂ ಕೂಡ ಕೊನೆಗೆ ಅವನನ್ನೇ ಕೊಲ್ತಾರ ಅವರು. ಕೊಲ್ತಾರ ಅಂದ್ರೆ ಕೊಲ್ಲುವನಿಗೆ ಯಾವ್ದಾದ್ರು ಧರ್ಮ ಇದೆನಾ? ಅವನಿಗೆ ಯಾವುದೇ ಧರ್ಮ ಇಲ್ಲ. 25 ಜನ ಈ ಸಾವಲ್ಲಿ ಈ ಹತ್ಯೆ ಆಗಿದ್ದಾರೆ. 20ಕ್ಕೂ ಹೆಚ್ಚು ಜನ ಅದರಲ್ಲಿ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ನೋಡಿ ನಾವೇನಂತೀವಿ ಅಂತ ಅಂದ್ರೆ ಈ ನಮ್ಮ ಭಾರತ ದೇಶದಲ್ಲಿ ಬಸವಣ್ಣ ಒಂದು ಮಾತಾಡ್ದ, ದಯವೇ ಧರ್ಮದ ಮೂಲವಯ್ಯ. ಎಲ್ಲೋ ಹೋಯ್ತು ದಯವೇ ಧರ್ಮದ ಮೂಲವಯ್ಯ? ಬುದ್ಧ ಹೇಳ್ದ, ನೀವು ವ್ಯಕ್ತಿ ಮನುಷ್ಯರನ್ನು ಕೊಂದು ಧರ್ಮವನ್ನು ರಕ್ಷಣೆ ಮಾಡೋಕ್ಕಿಂತ ಧರ್ಮವನ್ನೇ ಕೊಂದು ಮನುಷ್ಯರ ರಕ್ಷಣೆ ಮಾಡಿ, ಯಾಕಂತಂದ್ರೆ ಮನುಷ್ಯತ್ವವೇ ನೈಜ ಧರ್ಮ ಅಂತ ಹೇಳ್ದ. ಇವತ್ತು ನಾವು ಅದನ್ನು ಪಾಲನೆ ಮಾಡೋರು. ಆ ನಿಜವಾದ ಮನುಷ್ಯತ್ವ ಇಟ್ಕೊಂಡು ನಾವು ಇವತ್ತು ಈ ಕೃತ್ಯವನ್ನು ನಾವು ಖಂಡಿಸ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಯಾರೇ ಇರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ನಾನು ಕರೆ ಕೊಡ್ತಾ ಇದ್ದೀನಿ. आज दावणगेरे के मदीना ऑटो स्टैंड के पास हमारे यूथ इंडियन हेल्पिंग हैंड्स के तमाम जिम्मेदारान मिलकर आज जो कल दहशतगर्दी हुई, जो जम्मू कश्मीर के पुलवामा के गांव में जो 20 लोगों की हत्या की गई है, ये सरासर खंडनीय लोग करते हुए तमाम गांव के जिम्मेदारान, तंजीम वाले और सियासतदान सब एकजुट होकर यहाँ पर मार्शल ये करते हुए उनको श्रद्धांजलि दिए हैं। और हम सब लोग गुजारिश करते हैं जो भी ये काम किए हैं उनको कहाँ पे भी रहने, चाहे वो हिंदुस्तान में है या पाकिस्तान में, उनको घुसकर उनकी हत्या कर जो इंतकाल हुए हैं, जो शहीद हुए हैं, उनको जब तक इंसाफ नहीं मिलता तब तक भी हम लोग इसी तरह प्रोटेस्ट करते रहेंगे। तमाम जो इंडियन हेल्पिंग हैंड्स जो यहाँ पर जो ये काम किए हैं उनका तहे दिल से शुक्रिया अदा करते हैं। अस्सलाम वालेकुम रहमतुल्लाहि व बरकातहू। एक हिंदुस्तान में हो रहे तशद्दुद, खून रेजी, तमाम चीज़ों से जो है मुल्क के जितने भी बाशिंदे हैं बेइंतहाई परेशान हैं, क्योंकि आए दिन हर मसाइल पर जो है हिंदू मुस्लिम के जो है उभरते हुए खुराफाती नज़रियात मंसूबे जो है मुल्क की बुनियादी सिफत को जो है कमज़ोर करने का काम हो रहा है। हम तमाम मुल्क के जितने भी अक़लियत हैं, इससे मुझसे मुराद जितने भी मुसलमान हैं, हम इसकी मजम्मत करते हैं, मुखालिफत करते हैं और इंतहाई इससे जो है हम नाराज़ हैं कि ऐसी चीज़ें जो है मुल्क में मुसलमानों का नाम लेकर जो है ऐसे तशद्दुद, ऐसे खून रेजी जो हो रही है, इसकी हम बिल्कुल जो है हम इसके खिलाफ हैं। इस्लाम इसकी किसी भी कीमत पर इजाज़त नहीं देता। अल्लाह ताला का फरमान है, जो भी बंदा किसी बंदे को बिला वजह उसका कत्ल करता है वो पूरी इंसानियत को कत्ल करने के बराबर है। तो हम मुसलमान जितने भी मुल्क के जितने भी मुसलमान हैं, जुमला जितने भी अक़लियत हैं, जितने भी दीगर बाशिंदे हैं, हम तमाम इसकी मजम्मत करते हैं, हम इसकी मुखालिफत करते हैं। जितने भी लोग हैं हम अल्लाह ताला उसकी उनको तो खतरो खाम करते हैं। शुक्रिया। ಪಹಲ್ಗಾಮ್ನಲ್ಲಿ ನಡೆದಂಥ ಏನು ಹೇಯವಾಗಿರ್ತಕ್ಕಂಥ ಕೃತ್ಯ ನಡೆದಿದೆ, ಇದು ಇಡೀ ಮಾನವ ಕುಲ ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿ ನಡೆದಿದೆ. ಅವನು ಯಾವನೇ ಆಗಿರ್ಬೋದು, ಅವನು ಯಾವುದೇ ಧರ್ಮದನೋ ಆಗಿರ್ಬೋದು, ಅವನು ಯಾವುದೇ ಜಾತಿಯನೋ ಆಗಿರ್ಬೋದು, ಅವನಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಇವತ್ತು ವಿಶ್ವಗುರು ಅಂತ ಹೇಳ್ತಾ ಇದ್ದಾರಲ್ಲ, ವಿಶ್ವಗುರು ಆಗೋದು ಬೇಡ, ನಮ್ಮ ದೇಶದ ರಕ್ಷಣೆಗೆ ಫಸ್ಟ್ ನಿಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅವನು ಯಾವನೇ ಆಗಿದ್ರು ಕೂಡ ಅವನ್ನ ಗಲ್ಲಿಗೇರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಏನು ಇವತ್ತು 25ಕ್ಕಿಂತ ಹೆಚ್ಚು ಜನ ಇವತ್ತು ಸತ್ತೋಗಿದಾರಲ್ಲ, ಅವರ ಕುಟುಂಬಗಳಿಗೆ 10 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇಂಥ ಕೃತ್ಯಗಳು ನಡೆದಾಗ ಕೇಂದ್ರ ಸರ್ಕಾರ ಕಠಿಣವಾಗಿರ್ತಕ್ಕಂಥ ಕ್ರಮ ತಗೊಂಡು ಅದನ್ನು ತನಿಖೆ ಮಾಡಬೇಕು. ಅದು ಯಾರಿಂದ ಆಯಿತು, ಯಾವ ರೀತಿ ಆಯಿತು ಅಂತಕ್ಕಂಥದ್ದನ್ನು ಇದನ್ನು ಇಲ್ಲಿಗೆ ಬಿಡಬಾರ್ದು. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಕೇಂದ್ರ ಸರ್ಕಾರ ಕ್ರಮ ವಹಿಸಬೇಕಂತಂದೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. इसका मानी जो है सलामती है, लेकिन आज अफसोस की बात यह है कि दहशतगर्दी का जो एक घटना हुई है उसको इस्लाम के साथ जोड़ा जा रहा है। तो इस्लाम को और दहशतगर्दी को कोई लेना देना नहीं है, क्योंकि कोई भी दीन का मानने वाला हो वो कभी दहशतगर्द नहीं हो सकता। और इस्लाम जैसे अजीम मजहब को मानने वाला, अजीम दीन को मानने वाला, वो तो बिल्कुल दहशतगर्द हो ही नहीं सकता, क्योंकि इस्लाम का ये कहना है कि अगर कोई भी एक फ़र्द को मारता है तो पूरे इंसानियत का कातिल है। तो जो पालगाम में जो इंसिडेंट हुआ है उस इंसिडेंट को जो है हम लोग खंडन करते हैं और ये बात कहते हैं कि हुकूमत हिंद इसके अंदर नाकामयाब हुई है इसको जो है कंट्रोल करने के लिए। जो विश्वगुरु बनने के लिए जा रही है उसको चाहिए कि वो
हिंदुस्तानियों की पहले रक्षा करे, उसके बाद बाकी के चीज़ों को सोचे। इतना कहते हुए मैं अपनी बात को ख़त्म करता ಈ ಒಂದು ಸಭೆಯಲ್ಲಿ ನಾವೆಲ್ಲರೂ ಸಮಾನ ಮನಸ್ಸಿನವರೆಲ್ಲರೂ ಸೇರಿದ್ದೀವಿ. ಭಾಳ ಖುಷಿ ಆಗ್ತೈತಿ. ಆಮೇಲೆ ಬೆಳಗಾವಿಯಲ್ಲಿ ಆಗಿರೋಂಥ ಒಂದು ಘಟನೆ ಭಾಳ ದುಃಖದ ಸಂಗತಿ. ಹಾಗಾಗಿ ಈ ದೇಶದ ಪ್ರಧಾನಿ ಅವನಿಗೆ ಮಾತ್ರ ಎಲ್ಲ ಫೆಸಿಲಿಟಿ ಬೇಕು, ಆದರೆ ಸಾರ್ವಜನಿಕರ ಬಗ್ಗೆ ಅವನಿಗೆ ಒಂದು ಇಂಚಿತ್ತು ಏನೋ ಅವನ ಬಗ್ಗೆ ಇದಿಲ್ಲ. ಅವನ ಪಕ್ಷ ಬೆಳೆಯೋದ್ರ ಬಗ್ಗೆ ಅಷ್ಟೇ ಗಮನ ಹರಿಸ್ತಾ ಇರೋದು. ಪ್ರಧಾನಿ ಆಗಿರೋಂಥವ್ರು ಅವ್ರಿಗೆ ಮಾತ್ರ ಎಲ್ಲ ಫೆಸಿಲಿಟಿ, ಎಲ್ಲ ಥರದ್ದು ಫೆಸಿಲಿಟಿ ಬೇಕು ಹೇಳಿ ಎರಡು ಮಾತು ಸಿಡ್ಲಪ್ಪ ಅಂತ. ಏನಿವತ್ತು ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ ವತಿಯಿಂದ ಮದೀನಾ ಆಟೋ ಸ್ಟ್ಯಾಂಡ್ನಲ್ಲಿ ನಡೆದಂತ ಒಂದು ಖಂಡನ ಆಕ್ರೋಶ ಸಭೆ ಏನಂದ್ರೆ ನಮ್ಮ ದೇಶದ ಮುಕ್ಕಟೆ ಅಂತ ಹೇಳ್ಬೋದು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸ, ಈ ಉಗ್ರರ ಅಟ್ಟಹಾಸಕ್ಕೆ ನಾವು ಪ್ರಥಮವಾಗಿ ಸಂಪೂರ್ಣವಾಗಿ ಖಂಡಿಸ್ತೇವೆ. ಈ ದೇಶದಲ್ಲಿ ಸೌಹಾರ್ದತೆ, ಸಹಬಾಳ್ಯತೆ ನಡೆದಂತ ದೇಶದಲ್ಲಿ ಈ ದೇಶದ ಅಶಾಂತಿ ಉಂಟು ಮಾಡುವಂತ ಈ ಪಕ್ಕದ ದೇಶದ ಭಯೋತ್ಪಾದಕರು ಈ ಘಟನೆ ನಡೆಸಿದ್ದಾರೆ. ಹಾಗಾಗಿ ಈ ಒಂದು ಘಟನೆಗೆ ನಾವೆಲ್ಲರೂ ಸೇರಿ ಪ್ರಗತಿಪರರು, ಎಲ್ಲ ಪ್ರಗತಿ ಪಕ್ಷಪಾತರು ಎಲ್ಲ ಸೇರಿ ಈ ಒಂದು घटनेಯನ್ನು ಖಂಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. इनकलाब जिंदाबाद। जो इंडियन हेल्पिंग हैंड की तरफ से जो एक पीसफुल ये जो कैंडल मार्च जो रखो है, ये सबसे पहले मैं एक मुबारकबाद देना चाहता हूँ। एक ये अरेंजमेंट करे कि तो गम के माहौल में भी अल्लाह सुब्हान तआला कुरान मजीद में इरशाद फरमा रहा, अगर एक मासूम को मारे तो पूरी इंसानियत को मारने को तब बहुत बड़ा गुनाह है। तो वैसे में 20 जने जो हमारे इंडिया के जो भाइयाँ जो आज जो मरको है, एक रियल में क्या कर बोले तो एक अफसोस की बात है। और एक चीज़ हमें समझ है ना, जो मारने वाला है उन्हें मुसलमान नहीं हो सकता। की कर को बोलेगा तो अल्लाह सुब्हान तआला क्या बोल रहा, जो जिसके ऊपर भी जो जुल्म करता उन्हें इस्लाम के टोटली बाहर है। उन्हें नाम रखला रहेगा, उन्हें मंजा रखला रहेगा, रहीम रखला रहेगा, अब्दुल करीम रखला रहेगा। उन्हें मेरा मानना क्या है कर को बोलेगा तो उन्हें टोटली मुसलमान नम है। की कर को बोलेगा तो ये जो मासूमा के ऊपर जो अटैक हुआ, ये टोटली क्या कर बोले तो एक संविधान के खिलाफ हुआ। ये चीज़ को हमें गौर करना। और इसमें जो 5000 उधर कश्मीर में जो गैदर हुए, ये 5000 लोगों की उधर सिक्योरिटी भी करना था। ये बीजेपी गवर्नमेंट टोटली फेल हो रहा है। तो हमें एक डिमांड कर रही है एडीपी पार्टी की तरफ से और इंडियन हेल्पिंग हैंड की तरफ से और पूरे जितने भी इधर लीडर्स है और अलग अलग पार्टियां वाले हैं, उनकी सबसे भी तरफ से हमें एक डिमांड रख ले गए, इमीडिएटली उनको क्या करो बोले तो उनके ऊपर अरेस्ट करना, इमीडिएटली उनको क्या करो पूरे इंडिया के सामने उनको मारना है, फांसी की सजा देना है। तो इसके बाद इंशाल्लाह अगर ऐसा हुआ तो इंडिया में एक शांति आती। ये चीज़ को हमें इंशाल्लाह ये करना। इधर बात करने का मुझे मौका दिया, मैं सबका भी शुक्रिया बजा रहा हूँ। अस्सलाम वालेकुम रहमतुल्लाहि वबरकातुहू। जो ये कश्मीर के अंदर जो आतंकवादी हमला हुआ है, हम इसके खिलाफ पुरजोर मजम्मत करते हैं। इसके खिलाफ ये जो आतंकवादी हमला, ये इंसानियत के खिलाफ हमला है। ये हिंदुस्तान की एक बहुत काला दिन है आज। जो हमला करे, जो भी हमला करे हैं जो कश्मीर के अंदर, उनको सख्त से सख्त सज़ा देना है। मेरी यही मांग है, हम इसका कंडेम करते हैं।